ಮೈಸೂರಿನ ಅಗ್ರಹಾರ ವೃತ್ತದ ಬಳಿ ಕರ್ನಾಟಕ ಸೇನಾಪಡೆ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರವರ 514ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಇಂದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಲಾಯಿತು. ಕೆಂಪೇಗೌಡರವರ ಭಾವಚಿತ್ರಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡರವರು ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು. ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ, ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಜಿ ಗಂಗಾಧರ್, ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್, ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್, ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್, ಮಾಜಿ ನಗರ ಪಾಲಿಕೆ ಸದಸ್ಯ ಪ್ರಶಾಂತ್ ಗೌಡ, ಚಂದ್ರು, ಪಾರ್ಥಸಾರಥಿ, ಪ್ರಕಾಶ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಹಲಸೂರು ಕೆರೆಯಲ್ಲಿ ಒಂದು ಗೇಟ್ ಹಾಕಿದ್ದಾರೆ. ಆ ಕೆರೆಗೆ ಆ ಗೇಟನ್ನು ಕೆಂಪೇಗೌಡರ ಕಾಲದಲ್ಲಿ ಹಾಕಿದ್ದು. ಹೆಚ್ಚು ಮಳೆ ಆದರೆ ಅದೇ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ಏನು ಈಗ ಸಿಲಿಕಾನ್ ಸಿಟಿ ಅಂತ ಹೇಳ್ತಾ ಇದ್ದೇವೆ. ಅವರ ಕೊಟ್ಟಂಥ ದೂರದೃಷ್ಟಿ, ಅವರು ನೀಡಿದಂಥ ಕರ್ತೃತ್ವ ಶಕ್ತಿ, ಅವರು ಬಿಟ್ಟು ಹೋದಂಥ ಆದರ್ಶಗಳು ಮತ್ತು ಅಲ್ಲಿನ ಬೆಳವಣಿಗೆ ಇವೆಲ್ಲ ಇಂದು ಇಡೀ ವಿಶ್ವ ಬೆಂಗಳೂರಿನತ್ತ ನೋಡಲಿಕ್ಕೆ ಕಾರಣ ಆಗಿದ್ದು ಕೆಂಪೇಗೌಡರು. ಜೊತೆಗೆ ಸುಮಾರು 64 ಪೇಟೆಗಳನ್ನ ಕಟ್ಟಿದ್ರು. ಏನೀಗ ನಾವು ಜಾತಿ ಅಂತ ಹೇಳ್ತೀವಿ, ಆವಾಗ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಅವಾಗಿದ್ದು ಕುಲ ಕಸುಬು. ಚಮ್ಮಾರ ಮಾಡೋದು, ಚಪ್ಪಲಿ ಅವ್ರಿಗೆ ಚಮ್ಮಾರ, ಕಮ್ಮಾರ, ಆ ರೀತಿ ಕುಲ ಕಸುಬುಗಳಿಗೆ ತಕ್ಕಂತೆ ಅವ್ರಿಗೆ ಒಂದು ಪೇಟೆಗಳನ್ನೇ ಕಟ್ಕೊಟ್ರು. ಚಿಕ್ಕಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ ಅಂತ ಮಹನೀಯರು ಎಲ್ಲ ಸಮುದಾಯದ ಜನರಿಗೆ ಕೊಡುಗೆಯನ್ನು ಕೊಟ್ಟಂಥವರು. ಇಂದು ಬೆಂಗಳೂರು ಆ ಮಟ್ಟಕ್ಕೆ ಬೆಳೆಯುತ್ತೆ ಅಂತಾದರೆ ಅವರ ದೂರದೃಷ್ಟಿ ನಾಡಪ್ರಭು ಕೆಂಪೇಗೌಡರದು. ಅವರ ಜಯಂತಿಯನ್ನು ನಾಳೆ ಮೈಸೂರಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಜನರೆಲ್ಲ ದಯಮಾಡಿ ಆಲ್ನಳ್ಳಿ ಸರ್ಕಲ್ನಲ್ಲಿರುವ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ 9:15 ಗಂಟೆಗೆ ಎಲ್ಲ ಕೋಟೆ ಆಂಜನೇಯ ಸೇರಿಕೊಂಡು ಅಲ್ಲಿ ಹಲವಾರು ಒಂದು 20-30 ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮುಖಾಂತರ ಕಲಾಮಂದಿರ ಸೇರ್ತಾ ಇದೆ. 12 ಗಂಟೆಗೆ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಎಲ್ಲ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು, ಕನ್ನಡಿಗರು ಎಲ್ಲರೂ ನಾಳಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಈಗಿನ ರಾಜಕಾರಣಿಗಳು ನಾಡಪ್ರಭು ಕೆಂಪೇಗೌಡರ ರೀತಿಯಲ್ಲಿ ಆಡಳಿತವನ್ನು ನಡೆಸಲಿ ಅಂತ ನಾನು ಎಲ್ಲರಿಗೂ ಮನವರಿಕೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಂಪೇಗೌಡರಿಗೆ, ಹಲವಾರು ಪೇಟೆಗಳನ್ನು ಕಟ್ಟಿದ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, 1000 ಕೆರೆಗಳನ್ನು ಕಟ್ಟಿದ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಹಲವಾರು ಕೆರೆಗಳನ್ನು, ಹಲವಾರು ಪೇಟೆಗಳನ್ನು ನಿರ್ಮಿಸಿದ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಇಡೀ ವಿಶ್ವದ ಭೂಪಟದಲ್ಲಿ ಬೆಂಗಳೂರು ನಗರ ಸಿಲಿಕಾನ್ ಸಿಟಿ ಅಂತ ಏನು ಪ್ರಸಿದ್ಧಿಯಾಗಿದೆ, ಅದಕ್ಕೆ ಪ್ರಮುಖ ಕಾರಣಕರ್ತರು ಬೆಂಗಳೂರಿನ ನಿರ್ಮಾತೃ ಆದಂತಹ ನಾಡಪ್ರಭು ಕೆಂಪೇಗೌಡರವರೇ ಕಾರಣಕರ್ತರು. ಇವತ್ತು ಅವರು ಕಟ್ಟಂತ ಆ ಬೆಂಗಳೂರು ನಗರ, ಅವರು ಏನ್ 200, 300, 400 ವರ್ಷದ ಮುಂದಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಅವರು ಕಟ್ಟಿದ್ರು. ಹಾಗಾಗಿ ಇವತ್ತು ಬೆಂಗಳೂರು ನಗರ ಬಹಳ ಭಾರತ ದೇಶದಲ್ಲಿ ವಿಶ್ವದಲ್ಲೇ ಕೂಡ ಸುಂದರವಾದ ನಗರ, ಬಹಳ ಪ್ರೀತಿಯ ನಗರ ಅಂತ ಹೇಳಿ ಕರ್ಸ್ಕೊಳ್ತಾ ಇದೆ. ಅಲ್ಲಿ ವಾಸ ಮಾಡುವಂತಹ ಜನರು ಕೂಡ ಬೇರೆ ರಾಜ್ಯದಿಂದ ದೇಶ ಬಂದೋಗೋರು ಅಂತ ಕೂಡ ಇದು ನಮ್ ಬೆಂಗಳೂರು ಅಂತ ಎದೆಮುಟ್ಟಿ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇವತ್ತು. ಹಾಗಾಗಿ ಐಟಿಬಿಟಿ ಕೂಡ ಪ್ರಸಿದ್ಧಿಯಾಗಿದೆ ಬೆಂಗಳೂರು ನಗರದಲ್ಲಿ. ಸೊ ನಾವು ಕೆಂಪೇಗೌಡರವ್ರನ್ನ ನಾವು ನೆನ್ಸ್ಕೊಳ್ಳೋದು, ಅವ್ರನ್ನ ಜ್ಞಾಪಿಸ್ಕೊಳ್ಳೋದು, ಅವರ ಜಯಂತಿ ದಿವಸ ಇದು ಬಹಳ ಮಹತ್ವದ ದಿನ. ಮಹಾಪುರುಷರು ಇವತ್ತು ದೇಶದಲ್ಲಿ ಅವರು ಮಹಾರಾಜರು ಏನು ಆ ರೀತಿ ನಮ್ಮ ಮೈಸೂರು ಆಳಿದ್ರು, ಆ ರೀತಿ ಅವ್ರು ಬೆಂಗಳೂರು ನಿರ್ಮಾಣದಲ್ಲಿ ಅವರ ಪ್ರಮುಖ ಪಾತ್ರ ಇತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಅವ್ರನ್ನ ನಾವು ನೆನಪು ಕೊಡ್ತಾ ಇದೀವಿ. ಕೆಂಪೇಗೌಡರಿಗೆ